ಇನ್ನು ಶಾಸಕ ಎಸ್.ಎನ್. ನಾರಾಯಣಸ್ವಾಮಿಗೆ ಮಂತ್ರಿಗಿರಿ ತಪ್ಪಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಎಲ್ಲ ಅಂಗಡಿ ಬಂದ್ ಮಾಡಲಾಗಿದೆ. ಕೈ ಕಾರ್ಯಕರ್ತರು ವಿವಿಧ ಸಂಘಟನೆಗಳು ಬಂದ್ಗೆ ಕರೆಯನ್ನ ಕೊಟ್ಟಿರುವಂಥದ್ದು. ಕಾಂಗ್ರೆಸ್ ಕಾರ್ಯಕರ್ತರಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಎಸ್.ಎನ್. ನಾರಾಯಣಸ್ವಾಮಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನುವಂಥ ಒಂದು ಆಗ್ರಹ ಕೇಳಿಬರ್ತಿದೆ. ಎಸ್.ಎನ್ಗೆ ಕೆ.ಎಚ್. ಮುನಿಯಪ್ಪ ಅವರೇ ಸಚಿವ ಸ್ಥಾನವನ್ನ ತಪ್ಪಿಸಿದ್ದಾರೆ ಅನ್ನುವಂಥ ಆಕ್ರೋಶ ಅಲ್ಲಿ ವ್ಯಕ್ತವಾಗ್ತಾ ಇದೆ. ಸಚಿವ ಕೆ.ಎಚ್. ಮುನಿಯಪ್ಪ ವಿರುದ್ಧ ಎಸ್.ಎನ್. ಬೆಂಬಲಿಗರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಂದ್ ವೇಳೆ ಕಾಂಗ್ರೆಸ್ ಬಿಜೆಪಿ ಮುಖಂಡರ ಮಧ್ಯೆ ವಾಗ್ವಾದ. ಬಿಜೆಪಿ ಮುಖಂಡ ಮಹೇಶ್ ಎಂಬಾದರ ಪೆಟ್ರೋಲ್ ಬಂಕ್ ಬಂದ್ಗೆ ಯತ್ನ. ಬಂದ್ಗೆ ವಾಹನ ನಿಲ್ಲಿಸಿ ಬಂದ್ ಮಾಡಲು ಕೈ ಕಾರ್ಯಕರ್ತರ ಯತ್ನ. ಬಲವಂತವಾಗಿ ಬಂದ್ ಮಾಡಿಸೋಕೆ ನೀವ್ಯಾರು ಅಂತ ಪ್ರಶ್ನೆ. ಬಂಗಾರಪೇಟೆಯಲ್ಲಿ ಬಂದ್ ಆಗಿದೆ. ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಅದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಬಿಜೆಪಿಯಲ್ಲಿ ವಾಗ್ವಾದ ಆಗ್ತಿದೆ, ಜಗಳ ಆಗ್ತಿದೆ. ನೀವ್ ಯಾರು ಬಂದ್ ಮಾಡಕ್ಕಿಂತ ಬಿಜೆಪಿ ಕೇಳಿದ್ರೆ ಕಾಂಗ್ರೆಸ್ ಅವರು ಬಂದ್ ಮಾಡಿ ಅಂತ ಹೇಳ್ತಿದ್ದಾರೆ. ನೋಡೋಣ ವಿಜುವಲ್ಸ್. ಸ್ವಯಂ ಪ್ರೇರಿತವಾಗಿ ನಮ್ಮ ಎಲ್ಲ ಕಾರ್ಮಿಕ ಮುಖಂಡರು, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ವರ್ತಕರ ಸಂಘ ಆಗ್ಬೋದು, ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಆಟೋ ಚಾಲಕರು, ಹೋಟೆಲ್ ಮಾಲೀಕರು, ಹೀಗೆ ಜ್ಯುವೆಲರಿಯವರು, ಎಲ್ಲ ರೈತ ಬಂಧುವರು, ಕೂಲಿ ಕಾರ್ಮಿಕರು ಎಲ್ಲರೂ ಸೇರಿ ಇವತ್ತು ಬಂಗಾರಪೇಟೆಯಲ್ಲಿ ನಮಗೆ ಎಸ್.ಎನ್. ನಾರಾಯಣಸ್ವಾಮಿನವರಿಗೆ ಈ ಒಂದು ಸಚಿವ ಸ್ಥಾನ ಕೈ ಬಿಟ್ಟಿರೋದ್ರಿಂದ ಬಂಗಾರಪೇಟೆ ಎಲ್ಲ ತರಹ ಮುಖಂಡರು ಹಾಕೋದು ಇರ್ಬೋದು, ದಲಿತ ಸಂಘರ್ಷ ಸಮಿತಿ ಇರ್ಬೋದು, ರೈತ ಸಂಘ ಇರ್ಬೋದು, ಇವರೆಲ್ಲರೂ ವಾಲಂಟ್ರಿ ಆಗಿ ಬಂದು ನಾವು ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಆದ್ರಿಂದ ನೀವು ಕಾಂಗ್ರೆಸ್ ಪಕ್ಷದವರು ನಮ್ಮ ಜೊತೆಲಿ ಸೇರ್ಕೊಳ್ರಿ, ನಾವೆಲ್ಲರೂ ಸೇರಿ ನಿಮ್ಮ ಜೊತೆಲಿ ಬರ್ತೀವಿ, ಬಂಗಾರಪೇಟೆ ಬಂದನ್ನು ಆಚರಣೆ ಮಾಡಿ. ಇಲ್ಲಿ ನಾರಾಯಣಸ್ವಾಮಿ ಅವರಿಗೆ ಟಿಕೆ ಒಂದ್ ಕಡೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥದ್ದು ಇದೆಯಲ್ಲ, ಈ ಚಿಕ್ಕಬಳ್ಳಾಪುರ, ಕೋಲಾರ, ರಾಯಚೂರು ಈ ಭಾಗಗಳಿಗೆ ಸಚಿವ ಸ್ಥಾನನೇ ಸಿಕ್ಕಿಲ್ಲ. ಸೊ ಕೋಲಾರ ಅಥವಾ ಚಿಕ್ಕಬಳ್ಳಾಪುರದಿಂದ ಒಬ್ರು ಕೂಡ ಮಂತ್ರಿ ಆಗಿಲ್ಲ ಅನ್ನೋದು ಆ ಭಾಗದ ಅಸಮಾಧಾನ. ಕೋಲಾರದಲ್ಲಿ 5 ಜನ ಏನೋ ಇದ್ದಾರೆ ಅನ್ಸುತ್ತಲ್ಲ, ಕಾಂಗ್ರೆಸ್ ಶಾಸಕರು. ಸೊ ಇವತ್ತು ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಏನು ಬಂದು ಕರೆ ಕೊಟ್ಟಿದ್ರು ಕೋಲಾರ ಭಾಗದಲ್ಲಿ. ಆದ್ರೆ ಎಷ್ಟು ಮಟ್ಟಿಗೆ ಅಲ್ಲಿ ಸ್ಪಂದನೆ ಸಿಕ್ಕಿದೆ, ಪ್ರತಿಕ್ರಿಯೆ ಅನ್ನುವಂಥದ್ದನ್ನ ನೋಡಬೇಕು. ಒಟ್ಟಾರೆಯಾಗಿ ಬಿಜೆಪಿ ಮುಖಂಡನ ಒಂದು ಪೆಟ್ರೋಲ್ ಬಂಕ್ ಇದೆ ಅನ್ನುವಂಥ ಕಾರಣಕ್ಕೆ ಅದನ್ನ ಮುಚ್ಚಿಸೋದಕ್ಕೆ ಆಕ್ರೋಶ ಹೊರಹಾಕಿ ಬಲವಂತ ಮಾಡ್ತಾ ಇದ್ದ. ಅವ್ರು ಬಿಜೆಪಿ ಅವ್ರದ್ದು ಅನ್ನೋ ಕಾರಣಕ್ಕೆ ಮುಚ್ಚಿಸಿ ನೀವು ಅಂತ ಆತ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಅಂತ ಆತನ ವಾಗ್ವಾದ.